ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸ್ತೂರ್ಯ. ಅಗ್ರಿಬೊಮ್ಮನಹಳ್ಳಿಯ ಇತಿಹಾಸ ಮತ್ತು ವಿಶೇಷಗಳ ಜೊತೆಗೆ ಪ್ರಸ್ತುತ ದಿನಮಾನಗಳ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೋಸ್ಕರ ನಾನಿವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಅಗ್ರಿಬೊಮ್ಮನಹಳ್ಳಿಯ ಬೈಪಾಸ್ ರಸ್ತೆ. ಈ ಒಂದು ಬೈಪಾಸ್ ರಸ್ತೆಯಲ್ಲಿರುವಂತಹ ಈ ಒಂದು ಸ್ಥಳವನ್ನು ನೋಡಿ, ಇಲ್ಲೆಲ್ಲನೂ ಕೂಡ ಕಸ ಬಂದು ಸೇರ್ಕೊಳ್ತಾ ಇದೆ. ಇದೆ ಕಂಪ್ಲೀಟ್ ಪ್ಲಾಸ್ಟಿಕ್ಕು. ಇದನ್ನು ಒಣ ಕಸ ಅಂತಂದು ಪುರಸಭೆಯವರು ಬೇರ್ಪಡಿಸಿ ಅದಕ್ಕೋಸ್ಕರ ಒಂದು ತ್ಯಾಜ್ಯ ನಿರ್ವಹಣಾ ಘಟಕವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಒಂದು ಬಜೆಟನ್ನು ತಯಾರು ಮಾಡಿದ್ದಾರೆ. ಆದರೆ ನಮ್ಮ ಅಗ್ರಿಬೊಮ್ಮನಹಳ್ಳಿಯ ಜನತೆ ಹೀಗೆ ಗುಂಪಾಗಿ ಬಂದು ಒಣ ಕಸವನ್ನು ಈ ಒಂದು ಹಳ್ಳದಲ್ಲಿ ಅಗ್ರಿಯಲ್ಲಿ ಬೈಪಾಸ್ ರಸ್ತೆಯ ಪಕ್ಕದಲ್ಲಿರುವಂಥ ಒಂದು ಅಗ್ರಿ ಒಳಗಡೆ ಹಾಕಿದ್ನಂದರೆ ನಾವು ಹೇಗೆ ಸಮಾಜವನ್ನು ನಾವು ಬದಲಾವಣೆ ಮಾಡೋಕ್ಕೆ ಸಾಧ್ಯ? ನೋಡಿ, ಇದು ಬೈಪಾಸ್ ರಸ್ತೆಯಲ್ಲಿರುವಂಥ ಎಡಗಡೆಗೆ, ಅಂದರೆ ವಿದ್ಯಾನಿಕೇತನ ಕಾಲೇಜ್ ಏನಿದೆ ಅದರ ಪಕ್ಕದಲ್ಲಿ ಬಿಸಾಕಿರುವಂಥ ಕಸ. ನೋಡಿ, ಈ ಥರ ಕಸವನ್ನು ಮಾಡಿ ಬಿಸಾಕ್ತಿದ್ದಾರೆ. ಇದರಿಂದ ಸ್ವಚ್ಛತೆ ಅಂದರೂ ಯಾವ ರೀತಿ ಆಗುತ್ತೆ? ಪ್ರತಿದಿನವೂ ಇಲ್ಲಿ ಪೌರ ಕಾರ್ಮಿಕರು ಕೆಲಸವನ್ನು ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ರೋಡನ್ನು ಸ್ವಚ್ಛ ಇಡುತ್ತಾರೆ. ಆದರೂ ಸಹ ಇಲ್ಲಿ ಜನತೆನೇ ಬಂದು ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ಏನಾಗ್ತಿದೆ? ಆ್ಯಂಡ್ ಬಲಗಡೆಗೆ ಬಂದು ನೋಡಿ, ಈ ಬಲಗಡೆಗೆ ಇದೇನಿದೆ, ಬೈಪಾಸ್ ರಸ್ತೆಯ ಬಲಗಡೆ ಇಲ್ಲಿ ಉದ್ಯಾನವನ ಇದೆ, ಪುರಸಭೆ ಉದ್ಯಾನವನದ ಪಕ್ಕದಲ್ಲಿ ಒಂದು ಸ್ವಲ್ಪ ಸ್ಥಳ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಪೇಪರ್ ತಂದು ಹಾಕೋದು, ಪೇಪರ್ನ ಸುಟ್ಟು ಹಾಕಿರೋದು, ಪ್ಲಾಸ್ಟಿಕ್ಕನ್ನು ಸುಟ್ಟು ಹಾಕಿರೋದು. ಆ್ಯಂಡ್ ಇಲ್ಲಿ ಮೊಟ್ಟೆ, ಇನ್ನು ಮುಂದೆ ಹೋಗಿ ನೋಡೋಣ, ಇಲ್ಲಿ ಮೊಟ್ಟೆ ತಿಂದಿರೋ ಚಿಪ್ ಇರುತ್ತಲ್ಲ ಅದನ್ನು ಕೂಡ ತಂದು ಇಲ್ಲಿ ಹಾಕಿದ್ದಾರೆ. ಇದರಿಂದ ವಿಪರೀತ ಸ್ಮೆಲ್ ಬಂದುಬಿಟ್ಟು ಈ ಸುತ್ತಮುತ್ತ ಇರುವಂಥ ವಾತಾವರಣ ಕಂಪ್ಲೀಟಾಗಿ ದುರ್ನಾತ ಹೊಡಿತಾ ಇದೆ. ಇದನ್ನು ನಾವು ಮಾತನಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋ ರೇಂಜಿಗೆ ಅಲ್ಲಿರೋ ಜನರು ಕೂಡ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈ ಉದ್ಯಾನವನದ ಪಕ್ಕದಲ್ಲಿದ್ದಂಥ ಈ ಒಂದು ಸ್ಥಳವನ್ನು ನೋಡಿ ನಾನು ವಿಡಿಯೋದಿಂದ ಮಾತಾಡಬೇಕು ಅಂತ ಅನಿಸ್ತು. ನೋಡಿ, ಇದು ಏನು ಸುತ್ತಮುತ್ತ ಕಾಣ್ತಿದೆಯಲ್ಲ ಕೂಡ ಇದು ಮೊಟ್ಟೆ ಸಿಪ್ಪಿ. ಇದು ಎಲ್ಲಿಂದ ಬಂತಪ್ಪ ಅಂದರೆ ಈ ವಿದ್ಯಾನಿಕೇತನ ಕಾಲೇಜ್ನ ಒಳಗಡೆ ಒಂದು ಹಾಸ್ಟೆಲ್ ಇದೆ. ಆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಕೊಡ್ತಾರಲ್ಲ, ಮೇ ಬಿ ಅಲ್ಲಿಂದ ಬಂದಿರ್ಬೋದು. ಇಲ್ಲಾಂದರೆ ಪಕ್ಕದಲ್ಲಿ ಒಂದು ಡಾಬಾ ಇದೆ, ಆ ಡಾಬಾದಲ್ಲಿ ಮೊಟ್ಟೆಗಳು ಕೂತಾರಲ್ಲ ಅದನ್ನ ತಂದು ಇಲ್ಲಿ ಹಾಕ್ಬೋದು. ಸೊ ನಾನು ಅವರಿಬ್ಬರಲ್ಲೂ ಯಾರೇ ಆಗಿರ್ಬೋದು, ಅವರಿಲ್ಲದೆ ಇನ್ಯಾರು ಬೇರೆಯವರಾಗ್ಬೋದು. ಆ್ಯಂಡ್ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಹೆಣ್ಮಗಳು ಕೂಡ ಈ ಒಂದು ಕಾಲೇಜಿನಲ್ಲಿ ವರ್ಕ್ ಮಾಡೋಂಥವ್ರು. ಇವರು ಕೆಲಸ ಮಾಡ್ತಿದ್ದಾರಲ್ಲ, ಇಲ್ಲಿ ಕೆಲಸ ಮಾಡ್ಕೊತಾನೆ ಬಂದು ಕಸವನ್ನು ಹಾಕಿ ಹೋಗ್ಬಿಟ್ರು. ಆದರೆ ನೀವೆಲ್ಲರೂ ಹೇಗ್ರಿ ಇದೆಲ್ಲ ಸಮಾಜವನ್ನು, ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ನೈತಿಕ ಹೊಣೆಗಾರಿಕೆ ಬೇಕಲ್ವಾ? ಹಾಗಾಗಿ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಬರೀ ಸರ್ಕಾರವನ್ನು ಪ್ರಶ್ನೆ ಮಾಡೋದು ಅಷ್ಟೇ ಅಲ್ಲ, ನಾವು ನಾಗರಿಕರಾಗಿ ಒಂದು ಜವಾಬ್ದಾರಿಯನ್ನು ತಗೊಳ್ಳೋಣ. ಇಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡೋದು ಅಷ್ಟೇ ಅಲ್ಲ, ನಾವು ಕೂಡ ಕಸವನ್ನು ಹಾಕದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ಇದು ಪೌರ ಕಾರ್ಮಿಕರ ಪರವಾಗಿ ಅಂತಲ್ಲ, ಸ್ವಚ್ಛತೆಯ ಅಗ್ರಿಬೊಮ್ಮನಹಳ್ಳಿಯ ಕನಸು ಕಾಣುವಂಥ ಪ್ರತಿಯೊಬ್ಬರ ಕಡೆಯಿಂದ ನನ್ನ ಒಂದು ಮನವಿ. ನನ್ನ ಜಯಸೂರ್ಯ ಅಗ್ರಿಬೊಮ್ಮನಹಳ್ಳಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮತ್ತು ಇನ್ಸ್ಟಾಗ್ರಾಮ್ ಪೇಜಿಂದ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಸೊ ನಾಗರಿಕರಾಗಿ ನಾವೆಲ್ಲರೂ ಕೂಡ ಇವತ್ತಿಂದನೇ ನಮ್ಮ ವೈಯಕ್ತಿಕವಾಗಿ ನಿರ್ಧಾರವನ್ನು ಮಾಡೋಣ. ಕಸವನ್ನು ಪುರಸಭೆ ಗಾಡಿಗಳಿಗೆ ಹಾಕೋಣ, ಒಣ ಕಸ ಹಸಿ ಕಸವನ್ನು ಬೇರ್ಪಡಿಸಿ ಹಾಕೋಣ. ಅವರು ಒಂದು ಸ್ಥಳದಲ್ಲಿ ಶೇಖರಣೆ ಮಾಡಿ ತದನಂತರದಲ್ಲಿ ನಿರ್ವಹಣಾ ಘಟಕ ಪ್ರಾರಂಭ ಆದಾಗ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಧನ್ಯವಾದಗಳು.